ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ತೀವ್ರ ಜಲಕ್ಷಾಮ ಉಂಟಾಗಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಹನಿ ಹನಿ ನೀರಿಗೂ ಜನರು ಎಷ್ಟು ಬವಣೆ ಪಡ್ತಾ ಇದ್ದಾರೆ ಅಂತ ನಾವೇ ಪ್ರತಿನಿತ್ಯ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈ ನಡುವೆ BWSSB ಅವರು ನಗರವಾಸಿಗಳಿಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ, ಒಂದು ನಿಯಮವನ್ನು ತಂದಿದ್ದಾರೆ. ಈ ನಿಯಮವನ್ನು ಮೀರಿದ್ರೆ ದಂಡವನ್ನು ಕೂಡ ಹಾಕುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನು ನಿಯಮ ಪಾಲಿಸಬೇಕು ಬೆಂಗಳೂರಿನ ಜನವಾಸಿಗಳು ನೋಡೋಣ ಬನ್ನಿ. ಕಾವೇರಿ ಉಳಿಸಿ, ಬೆಂಗಳೂರು ಉಳಿಸಿ. ಬೆಂಗಳೂರಿಗರೇ ಬಿ ಅಲರ್ಟ್. ಕಾವೇರಿ ಬೇಕಾಬಿಟ್ಟಿ ಬಳಸಿದ್ರೆ ಬೀಳುತ್ತೆ ದಂಡ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಜೋರಾಗಿದೆ. ಅದರಲ್ಲೂ ವಾರಕ್ಕೆ 3-4 ಬಾರಿ ಬರ್ತಾ ಇದ್ದ ಕಾವೇರಿ ನೀರು ಈಗ ವಾರಕ್ಕೊಮ್ಮೆ ಬರುವಂತಹ ಪರಿಸ್ಥಿತಿ ಬಂದೊದಗಿದೆ. ಈ ಮಧ್ಯೆ ಕೆಲ ಬೆಂಗಳೂರಿಗರು ಕುಡಿಯೋದಕ್ಕೆ ಮಾತ್ರ ಬಳಕೆ ಆಗಬೇಕಿದ್ದ ಕಾವೇರಿ ನೀರನ್ನ ಇತರ ಕಾರ್ಯಗಳಿಗೂ ಕೂಡ ಬಳಕೆ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಜಲಮಂಡಳಿ ಮುಂದಾಕಿದೆ. ಹೌದು, ನೀರಿನ ಅಭಾವದ ನಡುವೆ ನಗರದ ಹಲವೆಡೆ ಕಾವೇರಿ ನೀರನ್ನ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ತಿರೋದು BWSSBಗೆ ತಲೆನೋವಾಗಿ ಪರಿಣಮಿಸಿದೆ. ಇಂತಹವರ ವಿರುದ್ಧ ಹದ್ದಿನ ಕಣ್ಣಿಡ್ಲಿಕ್ಕೆ ಜಲಮಂಡಳಿ ನಿರ್ಧರಿಸಿದೆ. ಇನ್ಮುಂದೆ ಕಾವೇರಿ ನೀರನ್ನ ಕುಡಿಯೋದಕ್ಕೆ ಬಿಟ್ಟು ಅನ್ಯ ಉದ್ದೇಶಕ್ಕೆ ಬಳಸಿಕೊಂಡ್ರೆ ಅಂಥವರ ವಿರುದ್ಧ ದಂಡಾಸ್ತ್ರದ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ. ಮಾರ್ಚ್ 15ರಿಂದ ಮೀಟರ್ ರೀಡರ್ಸ್ಗಳ ಮೂಲಕ ಹದ್ದಿನ ಕಣ್ಣಿಡಲಿದ್ದಾರೆ. ನಿತ್ಯ ಏರಿಯಾಗಳಲ್ಲಿ ಬೀಟ್ ಹಾಕಲಿರುವ ರೀಡರ್ಗಳು ಅನುಮಾನ ಬಂದ ಮನೆಗಳ ಮೀಟರ್ಗಳ ಪರಿಶೀಲನೆ ಮಾಡಲಿಕ್ಕಿದ್ದಾರೆ. ಹಿಂದಿನ ದಿನ ಬಳಕೆ, ಇವತ್ತಿನ ಬಳಕೆಗಳ ಆಧಾರದ ಮೇರೆಗೆ ದಂಡವನ್ನು ಹಾಕಲಿದ್ದಾರೆ. ನಾವೀಗಾಗಲೇ ಜಲಮಂಡಳಿ ವತಿಯಿಂದ ಯಾರು ಗೃಹ ನೀರನ್ನು ದುರ್ಬಳಕೆ ಮಾಡ್ತಾರೆ ಅದನ್ನು ಕೂಡ ಕಾನೂನಿನಂತೆ ದಂಡ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅದಕ್ಕೂ ಕೂಡ ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತಾ ಇದ್ವಿ. ಸೊ ಅದು ಕೂಡ ನೆಕ್ಸ್ಟು 15 ತಾರೀಕಿನ ನಂತರ ಜಾರಿಗೆ ಬರ್ತದೆ. ಇಷ್ಟೇ ಅಲ್ಲದೆ ನಗರದಲ್ಲಿ ಕೆಲ ಕಳ್ಳ ಸಂಪರ್ಕ ಹೊಂದಿರುವಂತಹವರ ಮೇಲೂ ಕೂಡ ಜಲಮಂಡಳಿ ಸಮರ ಸಾರಿದೆ. ಈಗಾಗಲೇ 200ಕ್ಕೂ ಹೆಚ್ಚು ಅಕ್ರಮ ಸಂಪರ್ಕಗಳನ್ನು ಪತ್ತೆ ಹಚ್ಚಿ ಅಂಥವರ ವಿರುದ್ಧ ಕ್ರಮ ಕೈಗೊಂಡಿದೆ. ಈಗ ನಾವು ಕೆಲವೊಂದು ಅಕ್ರಮ ಏನು ಬಳಕೆದಾರರಿದ್ದಾರೆ ಅವ್ರ ಮೇಲೆ 200ಕ್ಕಿಂತ ಹೇಳಿ ನೋಟಿಸ್ಗಳು ಕೊಟ್ಟಿದ್ದೇವೆ, ಅವ್ರ ಮೇಲೆ ಪ್ರಕರಣ ದಾಖಲಿಸಿದ್ದೇವೆ. ಇನ್ನು ಮುಂದಿನ ವಾರದಲ್ಲಿ ಕೂಡ ಅದರ ಹೆಚ್ಚುವರಿಯಾಗಿ ಮಾಡೋಕ್ಕೆ ಈಗಾಗಲೇ ಕ್ರಮ ಜರುಗಿಸ್ತಾ ಇದ್ದೀವಿ. ನಾವೀಗಾಗಲೇ ಜಲಮಂಡಳಿ ವತಿಯಿಂದ ಯಾರು ಗೃಹ ನೀರನ್ನು ದುರ್ಬಳಕೆ ಮಾಡ್ತಾರೆ, ಕುಡಿಯೋದಿಲ್ಲದ ನೀರನ್ನು ಗಾಡಿ ತುಳಿಲಿಕ್ಕೆ ಬೇರೆ ಬೇರೆ ಬಳಕೆಗೆ ಮಾಡ್ತಾರೆ, ಅದನ್ನು ಕೂಡ ಕಾನೂನಿನಂತೆ ದಂಡ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟೆ. ಒಟ್ಟಾರೆ ನೀರಿನ ಅಭಾವದ ಮಧ್ಯೆ ಜಲಮಂಡಳಿ ಕೊನೆಗೂ ಕೂಡ ಕಾವೇರಿಯ ಬಳಕೆಯ ಸಂಬಂಧ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದಿರೋದು ಸ್ವಾಗತಾರ್ಹ. ಸಾರ್ವಜನಿಕರು ಕೂಡ ಇದರ ಬಗ್ಗೆ ಗಂಭೀರ ಚಿಂತನೆಯನ್ನ ಮಾಡಿದ್ರೆ ನೀರಿನ ಅಭಾವ ಅಲ್ಪ ಮಟ್ಟಿಗಾದರೂ ಕೂಡ ತಗ್ಗಿಸಬಹುದಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.